ನಾಳೆ ಡಿಸಿಎಂ ಬೆಂಗಳೂರು ಅಭಿವೃದ್ಧಿ ಸಚಿವರು ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ರೌಂಡ್ಸ್ ಹಾಕೋಕೆ ತಯಾರಾಗಿದ್ದಾರೆ. ಮಳೆ ಹಾನಿಗೆ ಒಳಗಾದಂತಹ ಪ್ರದೇಶಗಳ ಪರಿಶೀಲನೆಗೆ ಮುಂದಾಗ್ತಾ ಇರುವುದು ಡಿಸಿಎಂ ಡಿಕೆ ಶಿವಕುಮಾರ್. ಪಾಲಿಕೆ ನಗರಾಭಿವೃದ್ಧಿ ಅಧಿಕಾರಿಗಳ ಜೊತೆಗೆ ಸಿಟಿ ರೌಂಡ್ಸ್ ಬೆಂಗಳೂರು ರೌಂಡ್ಸ್ ಅನ್ನ ಮಾಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಸುರಿದಂತಹ ಮಳೆ, ಅದರಿಂದ ಆದಂತಹ ಎಫೆಕ್ಟ್, ಸಾವು ನೋವು ಎಲ್ಲದರ ಬಗ್ಗೆ ಚರ್ಚೆ ಸದ್ಯಕ್ಕಾಗ್ತಾ ಇದೆ. ನಾಳೆ 2 ಫ್ಲೈಓವರ್ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಡಿಕೆಶಿ. ಸಂಚಾರಕ್ಕೆ ಅಡ್ಡಿಯಾಗಿರುವ ಮರಗಳ ವರದಿಯನ್ನು ಕೂಡ ಕೇಳಿದ್ದಾರೆ. ಜಿಬಿಎ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. 170ಕ್ಕೂ ಹೆಚ್ಚು ಮರಗಳು ಧರೆಗುರುಳಿರೋದು ನಿನ್ನೆ ಬೀಸಿದಂತಹ ಬಿರುಗಾಳಿಗೆ, ಬಿದ್ದಂತಹ ಆಲಿಕಲ್ಲಿನ ಮಳೆಗೆ 7 ಜನರ ದುರ್ಮರಣ. ಬೋರಿಂಗ್ ಆಸ್ಪತ್ರೆ ಗೋಡೆ ಕುಸಿದು, ಕಾಂಪೌಂಡ್ ಕುಸಿದು, ಒಟ್ಟಾರೆಯಾಗಿ ನಿನ್ನೆ 10 ಜನರ ದುರ್ಮರಣಕ್ಕೆ ಈ ಅಕಾಲಿಕ ಮಳೆ ಕಾರಣ ಆಗಿದ್ದು. ಇನ್ನು ಮಳೆ ಅವಾಂತರದ ಬಗ್ಗೆ ಜಿಬಿಎ ಕಮಿಷನರ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ರೌಂಡ್ಸ್ ಮಾಡ್ತಿದ್ದಾರೆ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್. ಮಳೆ ಅವಾಂತರದ ಬಗ್ಗೆ ಜಿಬಿಎ ಕಮಿಷನರ್ ಪರಿಶೀಲನೆಗೆ ಇಳಿದಿದ್ದಾರೆ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ಬಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ಸಂಪೂರ್ಣವಾಗಿ ನೀರಿಂದ ತುಂಬಿಕೊಂಡಿರುವಂಥದ್ದು. 2 ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಅದನ್ನ ಸ್ಥಗಿತ ಮಾಡಲಾಗಿದೆ. ಈ ಹಿಂದೆ ಕಳೆದ ವರ್ಷ ಓರ್ವ ಎಂಜಿನಿಯರಿಂಗ್ ಉದ್ಯಮಿ ಕೂಡ ಈ ಒಂದು ಅಂಡರ್ ಪಾಸ್ನಲ್ಲಿ ಸಿಕ್ಕಾಕೊಂಡು ಪ್ರಾಣ ಬಿಟ್ಟಿದ್ದು ಕೂಡ ಇದೆ. ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂಡರ್ ಪಾಸ್ ಅನ್ನು ಕ್ಲೋಸ್ ಮಾಡಲಾಗಿದೆ. ಅಲ್ಲಿ ಮಹೇಶ್ವರ್ ರಾವ್ ಅವರು ಪರಿಶೀಲನೆ ಮಾಡ್ತಾ ಇರುವಂತಹ ಫೋಟೋಸ್ ಕೂಡ ನೋಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಭಾರೀ ಮಳೆಯಿಂದ ಅವಾಂತರಗಳೇ ಸೃಷ್ಟಿಯಾಗಿದೆ. ಈಗ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ಸಿಎಂ ಮತ್ತು ಡಿಸಿಎಂ ಸಭೆ ಮಾಡ್ತಾ ಇದ್ದಾರೆ. ಮುಂದಿನ ಮಳೆ ಅವಾಂತರಗಳನ್ನ ತಡೆಯುವಂತಹ ಬಗ್ಗೆ, ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಲ್ಲಿಂದ ಮಳೆ ಶುರುವಾದಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಹೇಗೆಲ್ಲ ಕ್ರಮಗಳಾಗಬೇಕು ಅಂತ ಚರ್ಚೆ. ಪಾಲಿಕೆ ಕಮಿಷನರ್, ನಗರಾಭಿವೃದ್ಧಿಯ ಇಲಾಖೆಯ ಅಧಿಕಾರಿಗಳು ಈ ಸಭೆಯಲ್ಲಿದ್ದಾರೆ. ಬೆಸ್ಕಾಂ, ಬಿಬಿಎಂಪಿ, ಅರಣ್ಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೀತಾ ಇದೆ ವಿಧಾನಸೌಧದಲ್ಲಿ. ನಿನ್ನೆ ಕಂಡು ಕೇಳರಿಯದಂತಹ ಸಾವು ನೋವು, ಅನೇಕ ಅವಾಂತರಗಳಿಗೆ ಸಾಕ್ಷಿಯಾಗಿರುವಂಥದ್ದು ಬೆಂಗಳೂರು. ಸೊ ಈ ಬಗ್ಗೆ ಸರ್ಕಾರ ಕ್ರಮಗಳಿಗೆ ಮುಂದಾಗ್ತಾ ಇದೆ. ರಾಜಧಾನಿಯಲ್ಲಿ ಮಳೆ, ಬಿರುಗಾಳಿ, ಅವಾಂತರ ಸೃಷ್ಟಿಯಾಗಿರುವುದು. ಈ ಮಳೆಯಿಂದಾದಂತಹ ಹಾನಿ ಬಗ್ಗೆ ಸಚಿವ ಜಾರ್ಜ್ ಮಾತನಾಡಿದ್ದಾರೆ. ಬೆಂಗಳೂರಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಮಳೆ ಆಗುತ್ತೆ, ಹಾನಿ ಆಗಬಾರ್ದಾಗಿತ್ತು, ಆಗಿದೆ, ಜನರಿಗೆ ತೊಂದರೆ ಆಗಿದೆ. ಟ್ರಾನ್ಸ್ಫಾರ್ಮರ್ ಸಮಸ್ಯೆಗಳಾದರೆ ದಿನಗಟ್ಟಲೆ ಕಾಯಬೇಕಿಲ್ಲ. ಟ್ರಾನ್ಸ್ಫಾರ್ಮರ್ ನಿರ್ವಹಣೆಗೆ ಅಂತಾನೆ ಆ್ಯಪ್ ರೆಡಿ ಮಾಡಿದ್ದೇವೆ. ವಿದ್ಯುತ್ ನಿರ್ವಹಣೆಗೆ ಎಲ್ಲ ಕಡೆ ಈಗಾಗಲೇ ಆದೇಶವನ್ನ ಕೊಟ್ಟಿದ್ದೇವೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಇನ್ನು ಈ ಲೈಟ್ ಕಂಬಗಳು ಬಿದ್ದಿದ್ದಂಥದ್ದು, ಆ ಲೈಟ್ ಕಂಬ ಬಿದ್ದ ಕೂಡಲೇ ಪವರ್ ರೀಪ್ಲೇಸ್ ಮಾಡೋಕೆ ಕಷ್ಟ ಆಗ್ತಾ ಇದೆ. ಲೈಟ್ ಕಂಬಗಳನ್ನು ಚೇಂಜ್ ಮಾಡೋಕೆ ಕನಿಷ್ಠ 2-3 ದಿನ ಟೈಮ್ ಬೇಕು ಅಂತ ಹೇಳಿದ್ದಾರೆ ಇಂಧನ ಸಚಿವರು. ನೋಡಿ, ನಮ್ಮ ಬೆಂಗಳೂರಲ್ಲಿ ತಮಗೆ ಗೊತ್ತಿದೆ, ಉಷ್ಣಾಂಶ ಹೆಚ್ಚಾದಾಗ ಮಳೆ ಆಗ್ತದೆ. ಕೆಲವೊಂದು ಸತಿ ಕ್ಲೌಡ್ ಬಸ್ಟ್ ಆಗುತ್ತೆ. ನನ್ನೇನು ಸಮೇತ ಒಂಥರ ಕ್ಲೌಡ್ ಬಸ್ಟ್ ಆಗಿತ್ತು. ಮತ್ತು ಗಾಳಿ ಭಾರಿ ಜೋರಾಗಿತ್ತು, ಆಲಿಕಲ್ಲು ಬಿತ್ತು, ಎಲ್ಲ ಆಗಿದೆ. ಅದರಿಂದ ಕೆಲವೊಂದು ಹಾನಿ ಆಗಿದೆ. ಹಾನಿ ಆಗಬಾರ್ದಾಗಿತ್ತು, ಜನರಿಗೆ ತೊಂದರೆ ಆಗಬಾರ್ದಾಗಿತ್ತು, ಅದು ಸಮೇತ ಮಾಡಿದ್ರು. ಬಟ್ ಆ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಯವರು ಆ ಗೋಡೆ, ಬೋರಿಂಗ್ ಹಾಸ್ಪಿಟ್ಲು, ಅದಕ್ಕೆ ಅಲ್ಲಿಗೆ ಹೋಗಿ ಎಲ್ಲ ವಿಸಿಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ವಿಸಿಟ್ ಮಾಡಿ ಪರಿಹಾರ ಸಮೇತ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಸಮೇತ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸಮೇತ ಅಲ್ಲಿಗೆ ಹೋಗಿದ್ದಾರೆ. ಹೋಗಿಬಿಟ್ಟು ಎಲ್ಲ ಥರ ಕ್ರಮ ತಗೊಂಡಿದ್ದಾರೆ. ಆ ಥರ ಇದು ಮಾಡ್ತಾ ಇದೆ. ಟ್ರಾನ್ಸ್ಫಾರ್ಮರ್ಗಳ ವಿಚಾರದಲ್ಲಿ ನಾವು ಎಲ್ಲ ಎಸ್ಕಾಮ್ಸ್ಗೆ ಈಗಾಗಲೇ ಅವರು ಆದೇಶ ಕೊಟ್ಟಿದ್ದಾರೆ, ಕ್ರಮ ತಗೊಳ್ತಿದ್ದಾರೆ. ಮೊದಲು ಟ್ರಾನ್ಸ್ಫಾರ್ಮರ್ನ ಏನಂತ ಹೇಳ್ಬಿಟ್ರೆ ರಿಪೇರಿ ಆದಾಗ ಇದು ಮಾಡ್ತಾ ಇದೆ. ಈಗ ಪ್ರತಿಯೊಂದು ಟ್ರಾನ್ಸ್ಫಾರ್ಮರ್ಗೂ ನಾವು ಅದೊಂದು ವಿಚಾರ, ಅದು ಕಂಡೀಷನ್ ಮಾಡಲಿಕ್ಕೆ ಈಗಾಗಲೇ ಆಪ್ ರೆಡಿ ಮಾಡಿದ್ವಿ. ಅದೊಂದು ಇಷ್ಟು ತಿಂಗಳೊಳಗಡೆ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು, ಅದು ಆಯಿಲ್ ಚೇಂಜ್ ಮಾಡಬೇಕು, ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಗಾಳಿಯಲ್ಲಿ ಬರುವಾಗ ಕೆಲವೊಂದು
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ನಿನ್ನೆ ಸುರಿದಂತಹ ಮಳೆ, ಅದರ ಎಫೆಕ್ಟ್ ಆದಂತಹ ಸಾವು ನೋವು ಅವಾಂತರಗಳ ಸರಮಾಲೆ ನಾವು ಗಮನಿಸ್ತಾ ಇದ್ದೀವಿ ಬೆಳಿಗ್ಗೆಯಿಂದಲೂ ಕೂಡ. ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ, ಓಕೆ, ಆದ್ರೆ ಇಲ್ಲಿವರೆಗೂ ಆಗಬೇಕಾದಂಥ ಕೆಲಸಗಳನ್ನ ಮಾಡಿದೆಯಾ ಸರ್ಕಾರ ಅನ್ನೋ ಪ್ರಶ್ನೆ ಇದೆ. ಬೇಸಿಗೆ ಇಲ್ಲಿವರೆಗೂ ಕೂಡ ಯಾವುದೇ ಚರಂಡಿಗಳನ್ನ ಕ್ಲೀನ್ ಮಾಡಿಸೋದು, ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ವ್ಯವಸ್ಥೆ ಮಾಡೋದಾಗಿರಬಹುದು, ಈ ಬಿದ್ದೋಗುವಂಥ ಮರಗಳನ್ನ ಗುರುತು ಮಾಡಿ ಅದನ್ನ ಕಡಿದು ಹಾಕೋದು, ತೆರವು ಮಾಡುವಂಥ ಕೆಲಸ ಆಗ್ಬೋದು, ಇದು ಯಾವುದು ಕೂಡ ಆಗಿಲ್ಲ. ಬಟ್ ಈಗ ಎಲ್ಲ ಅವಾಂತರಗಳು ನಡೆದ ನಂತರದಲ್ಲಿ ಸಭೆ ಮಾಡ್ತಾ ಇರುವಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಧಾನಸೌಧಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅಂತ ಅನ್ಸುತ್ತೆ ಈ ಸಭೆ ಕೂಡ. ಅರುಣ್, ನಿಶ್ಚಿತವಾಗಿ ನಿನ್ನೆ ಸುರಿದಂಥ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ನಗರದಾದ್ಯಂತ ಸೃಷ್ಟಿಯಾಗಿತ್ತು. ಜೊತೆಗೆ ಸಾವು ನೋವುಗಳು ಕೂಡ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಭೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಶಾಲಿನಿ ರಜನೀಶ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. 5 ಪಾಲಿಕೆಯ ಆಯುಕ್ತರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಂದ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ನಿನ್ನೆ ನಡೆದಂಥ ಏನು ಅವಾಂತರ ಆಗಿತ್ತಲ್ಲ, ಅಲ್ಲಿ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಲ್ಲಿ ಸಾವು ನೋವುಗಳು ಸಂಭವಿಸುತ್ತವೆ, ಜೊತೆಗೆ ನಗರದ ಯಾವ್ಯಾವ ಭಾಗದಲ್ಲಿ ಹೆಚ್ಚಿನ ಹಾನಿಯಾಗಿದೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಾಗಿ ಕೈಗೊಂಡಿದ್ದಾರೆ, ಜೊತೆಗೆ ಇದುವರೆಗೂ ಆಗಿರುವಂಥ ಹಾನಿಗೆ ಸಂಬಂಧಪಟ್ಟಂತೆ ಪರಿಹಾರ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ನಡೆಸಿದ್ದೀರಿ ಅನ್ನುವಂಥ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳಿದ್ದಿರುವಂಥ ಕಾರಣಕ್ಕಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಒಂದು ಘಟನೆ ಏನು ಆಗಿದ್ದೆಲ್ಲ ಬೋರಿಂಗ್ ಆಸ್ಪತ್ರೆ ಬಳಿ, ಆ ಒಂದು ಘಟನೆಗೆ ಅಧಿಕಾರಿಗಳ ಕರ್ತವ್ಯ ಲೋಪವೂ ಕೂಡ ಇದೆ ಅನ್ನುವಂಥ ರೀತಿಯಲ್ಲಿ ಆರೋಪಗಳು ಬರ್ತಾ ಇರುವಂಥ ಕಾರಣಕ್ಕಾಗಿ ಆ ವಿಚಾರವನ್ನು ಕೂಡ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆ ವಿಚಾರವನ್ನು ಕೂಡ ಪ್ರಮುಖವಾಗಿ ಅಧಿಕಾರಿಗಳ ಬಳಿ ಚರ್ಚೆಯನ್ನು ಮಾಡಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಕರ್ತವ್ಯ ಲೋಪ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಮಾಡೋದಕ್ಕೆ ಆದೇಶ ಮಾಡಿದ್ದೇನೆ. ಆ ಒಂದು ಸಂದರ್ಭದಲ್ಲಿ ತನಿಖೆಯ ಪ್ರಗತಿ ಯಾವ ರೀತಿಯಾಗಿದೆ, ಜೊತೆಗೆ ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ಈ ರೀತಿಯ ಘಟನೆಗಳು ಸಂಭವಿಸದೇ ಇರುವ ರೀತಿಯಲ್ಲಿ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಮತ್ತು ಮಳೆ ಮುನ್ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಎಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಾಗಿ ಅಧಿಕಾರಿಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಪ್ರಶ್ನೆಗಳು ಮಾಡಿದ್ದಾರೆ. ಜೊತೆಗೆ ನಗರದಲ್ಲಿ ಯಾವ್ಯಾವ ಮರಗಳನ್ನು ತೆರವು ಮಾಡಬೇಕಾಗಿದೆ, ಜೊತೆಗೆ ನಿನ್ನೆ ಬೇರೆ ಬೇರೆ ಭಾಗದಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ಏನು ತುಂಬಿಕೊಂಡಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ನೀರು ಸರಾಗವಾಗಿ ಸಾಗೋದಕ್ಕೆ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀರಿ, ಜೊತೆಗೆ ಪ್ರತಿ ಬಾರಿಯೂ ಕೂಡ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದಾವೆ, ಅದನ್ನು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಬೇಕಂದ್ರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅರುಣುಗ ಕಾರ್ತಿಕ್, ಇನ್ನೊಂದು ವಿಚಾರ, ಈಗ ಹವಾಮಾನ ಇಲಾಖೆ ಇನ್ನೂ 3 ದಿನಗಳ ಕಾಲ ಬೆಂಗಳೂರಿಗೆ ಇದೇ ರೀತಿಯಾಗಿ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಕೊಟ್ಟಿರುವಂಥದ್ದು, ಎಚ್ಚರಿಸಿದೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ ಅಂತ. ಬಟ್ ಈಗ ಯಾವುದೇ ರೀತಿಯಾದಂಥ ತೆರವು ಕಾರ್ಯಾಚರಣೆಗಳು ಕೆಲವೊಂದಿಷ್ಟು ಕಡೆಗಳಲ್ಲಿ ಆಗ್ತಾ ಇಲ್ಲ. ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಂಡಿದೆ, ಅದನ್ನ ತೆರವು ಮಾಡೋ ಕೆಲಸಗಳಾಗ್ತಾ ಇಲ್ಲ, ಮರಗಳು ಬಿದ್ದಿರೋದನ್ನ ತೆರವು ಮಾಡೇ ಇಲ್ಲ, ಇನ್ನೂ ಟ್ರಾಫಿಕ್ ಜಾಮ್ ಇದೆ. ಸೊ ಈ 2-3 ದಿನಗಳಲ್ಲಿ ಇಂಥದ್ದೇ ಮಳೆ ಏನಾದರೂ ಬಿದ್ದರೆ ಮತ್ತೆ ಸೊ ಹೇಗೆ ನಿರ್ವಹಣೆ ಮಾಡುತ್ತೆ ಸರ್ಕಾರ ಅಥವಾ GB ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಹಾಗಾಗಿ ಸರ್ಕಾರದ ಬಳಿ ಇರುವಂಥ ಪ್ಲಾನ್ ಏನು, ಇಮಿಡಿಯೇಟ್ ಆಗಿ ಪ್ಲಾನ್ ಆಫ್ ಆಕ್ಷನ್ ಇಳಿಬೇಕಲ್ವಾ ಅಂತ. ಅರುಣ್, ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದೇ ರೀತಿಯಾಗಿ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಹವಾಮಾನ ಇಲಾಖೆ ಮತ್ತು ಮಳೆ ಮುನ್ಸೂಚನೆ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಈಗಾಗಲೇ ಯಾವ್ಯಾವ ಭಾಗದಲ್ಲಿ ಹಾನಿಯಾಗಿದೆ, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವನ್ನು ಯಾವ ರೀತಿಯಾಗಿ ಕೈಗೊಳ್ತಾ ಇದ್ದೀರಿ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಜೊತೆಗೆ ತ್ವರಿತವಾಗಿ ಆಗಬೇಕಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಈಗಾಗಲೇ ಕೈಗೆತ್ತಿಕೊಳ್ಳೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಒಂದೆರಡು ಗಂಟೆ ಸುರಿದಂಥ ಮಳೆಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಜೊತೆಗೆ ರಸ್ತೆಗಳಲ್ಲಿ ನೀರು ತುಂಬಿ ಅವಾಂತರಗಳು ಸೃಷ್ಟಿಯಾಗುತ್ತೆ, ಅಂಡರ್ ಪಾಸ್ ಗಳಲ್ಲಿ ನೀರು ನಿಂತು ಸಾಕಷ್ಟು ಸಮಸ್ಯೆಗಳಾಗತ್ತೆ. ಆ ಒಂದು ಕಾರಣಕ್ಕಾಗಿ ಅಂಡರ್ ಪಾಸ್ಗಳಲ್ಲಿ ಯಾವ ರೀತಿಯಾಗಿ ನೀರು ಸರಾಗವಾಗಿ ಸಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀರಿ, ಜೊತೆಗೆ ಇದುವರೆಗೂ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು, ಈಗಾಗಲೇ ಮರದ ಕೊಂಬೆಗಳು ಬಿದ್ದು ಸಹಿತ ಸಾಕಷ್ಟು ಹಾನಿಗಳಾಗಿರುವಂತಹ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತೆ ತೆರವು ಕಾರ್ಯಾಚರಣೆಯ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಪ್ರಗತಿಯನ್ನ ಮಾಡ್ತಾ ಇದ್ದೀರಿ, ಜೊತೆಗೆ ಈಗಾಗಲೇ BBMPಯ ಅರಣ್ಯ ಇಲಾಖೆ ಏನಿತ್ತು ಆ ಇಲಾಖೆ ಗುರುತಿಸಿರ್ತಕ್ಕಂಥ ಮರಗಳು ಯಾವ್ಯಾವಿದೆ ಅದೆಲ್ಲವನ್ನು ಕೂಡ
ಕೂಡ ತೆರವು ಕಾರ್ಯಾಚರಣೆ ಸರಿಯಾಗಿ ಆಗಿದೆಯಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ತ್ವರಿತವಾಗಿ ಕೈಗೊಳ್ಳೋದಕ್ಕೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆ ನಡೆದಿರ್ತಕ್ಕಂಥ ಅವಾಂತರಗಳೇನಾಗಿತ್ತಲ್ಲ, ಆ ಒಂದು ಘಟನೆಯಲ್ಲಿ ಯಾರ್ಯಾರಿಗೆ ಹಾನಿಯಾಗಿದೆ ಅವ್ರಿಗೆ ಸಂಬಂಧಪಟ್ಟಂತೆ ಪರಿಹಾರ ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ, ಗಾಯಗಳ ಸಂಖ್ಯೆ ಎಷ್ಟು, ಅವರಿಗೆ ಸೂಕ್ತವಾಗಿರುವಂಥ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅರುಣ್ ಉಗಾರ್. ಓಕೆ ಕಾರ್ತಿಕ್, ಇದ್ರ ಜೊತೆಗೆ ಈಗಾಗಲೇ ಮರಗಳು ಬಿದ್ದಿರುವಂತಹ ಕೇಸಸ್ ಏನಿದೆ, 170ಕ್ಕಿಂತ ಹೆಚ್ಚಿನ ಮರಗಳು ಬಿದ್ದು ಕೆಲವೊಂದು ಕಡೆ ರೋಡ್ಗಳು ಬ್ಲಾಕ್ ಆಗಿದೆ, ಟ್ರಾಫಿಕ್ ಜಾಮ್ ಆಯ್ತಿದ್ರಿಂದ ಸೇತುವೆಗಳು ಬ್ಲಾಕ್ ಆಗಿ ಹೋಗಿದೆ, ಅಂದರೆ ಅಂಡರ್ ಪಾಸಸ್ಗಳು ಮತ್ತು ವೆಹಿಕಲ್ಸ್ಗಳು ಸುಮಾರು ಕಡೆ ಡ್ಯಾಮೇಜ್ ಆಗಿ ಹೋಗಿದೆ, ಮನೆಗಳ ಮೇಲೆ ದೊಡ್ಡ ದೊಡ್ಡ ಮರಗಳು ಬಿದ್ದು ಹೋಗಿದೆ. ಸೊ ಹೀಗಾಗಿ ನಾಳೆಯಿಂದಾನೇ ಇಂತಹ ಮರಗಳನ್ನು, ಇನ್ನು ಮುಂದೆ ಬೀಳೋ ಸ್ಥಿತಿಯಲ್ಲಿರುವಂಥ ಮರಗಳನ್ನಾದರೂ ನಾಳೆಯಿಂದಾನೇ ಗುರುತಿಸುವಂಥ ಕೆಲಸ ಏನಾದರೂ ಆಗುತ್ತಾ, ಆ ಬಗ್ಗೆ ಏನಾದರೂ ಸೂಚನೆ ಕೊಟ್ಟಿದ್ದಾರೆ? ಯಾಕಂದ್ರೆ ಈ ಮರ ಬೀಳೋದ್ರಿಂದ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಾ ಇದೆ. ಅರುಣ್, ಪ್ರತಿ ವರ್ಷವೂ ಮಳೆಗಾಲ ಸಂದರ್ಭದಲ್ಲಿ ಮಳೆಗಾಲಕ್ಕೂ ಮುನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಯಾವ್ಯಾವ ಮರಗಳು ಬೀಳುವಂಥ ಹಂತದಲ್ಲಿದೆ ಅನ್ನೋದನ್ನು ಗಣತಿಯನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ ಅದನ್ನು ತೆರವು ಕಾರ್ಯಾಚರಣೆಯನ್ನು ಸಮರ್ಪಕವಾಗಿ ಮಾಡಬೇಕು. ಆದರೆ ತೆರವು ಕಾರ್ಯಾಚರಣೆಯನ್ನು ಮಾಡದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಪ್ರತಿ ವರ್ಷವೂ ಮಳೆಗಾಲದ ಆರಂಭದಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ, ಮರ ಬಿದ್ದು ಸಾಕಷ್ಟು ಹಾನಿಯಾಗುತ್ತೆ, ಪ್ರಾಣಹಾನಿಯೂ ಕೂಡ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಭಾಗದಲ್ಲಿ ಮರಗಳನ್ನ ತೆರವು ಮಾಡಬೇಕೋ ಆ ಒಂದು ಮರಗಳನ್ನ ತೆರವು ಕಾರ್ಯಾಚರಣೆ ತ್ವರಿತವಾಗಿ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಎಲ್ಲ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಭಾರೀ ಮಳೆಯ ಅವಾಂತರ, ಬೆಂಗಳೂರಿನ ಎಲ್ಲ ಇಲಾಖೆಗಳ ಮೇಲೆ ಕೇಸ್. ಲೋಕಾಯುಕ್ತ ವೇಸ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಖುದ್ದು ಅವರೇ ಬಂದು ಈ ಬೋರಿಂಗ್ ಆಸ್ಪತ್ರೆ ಬಳಿ ಏನು ಕಾಂಪೌಂಡ್ ಬಿದ್ದಿತ್ತು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು. ಅದಾದ್ಮೇಲೆ ಮಾತನಾಡಿದ್ದು ವೇಸ್ ಪಾಟೀಲ್ ಲೋಕಾಯುಕ್ತರು. ಆ ಹೇಳಿಕೆ ಇದು. ಚೀಫ್ ಸೆಕ್ರೆಟರಿ, ಎಲ್ಲ ಇಲಾಖೆಯ ಆಯುಕ್ತರು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಕೇಸ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟರು. ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಕೇಸ್ ಆಗ್ತಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮೇಲೆ ಕೇಸ್. ಇನ್ನು 5 ನಗರ ಪಾಲಿಕೆಗಳು, ಆ 5 ನಗರ ಪಾಲಿಕೆಗಳ ಆಯುಕ್ತರ ಮೇಲೆ ಪ್ರಕರಣ ದಾಖಲು ಮಾಡಲಾಗುತ್ತೆ ಅಂತ ಲೋಕಾಯುಕ್ತರು ಹೇಳಿದ್ದಾರೆ. ಬೆಂಗಳೂರಿನ ಅಧಿಕಾರಿಗಳ ಮೇಲೆ ಕೇಸ್ ಮಾಡ್ತೀವಿ ನಾವೇ ಅಂತ ಹೇಳಿರೋದು ಸೊಮೋಟೋ ಕೇಸ್. ವೇಸ್ ಪಾಟೀಲ್ ಅವರು ಕೊಟ್ಟಂತಹ ಹೇಳಿಕೆ ಆಗಿರುವಂತಹ ಈ ದುರಂತ ಏನಿದೆ, ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತ ಆಗಿ 7 ಜನ ದುರ್ಮರಣ ಹೊಂದಿದ್ರು. ಆ ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇದಾದ್ಮೇಲೆ ಕೊಟ್ಟಂತಹ ಹೇಳಿಕೆ. ಹಾಕಿದ್ದಾರೆ ಇಲ್ಲಿ ತುಂಬಾ ಮಣ್ಣು ಹಾಕಿದ್ರಿಂದ ಮತ್ತು ಫೌಂಡೇಶನ್ ಅದು ವೀಕ್ ಇರೋದ್ರಿಂದ ಕಲ್ಲು ಬ್ಲಾಕ್ಸ್, ಸಿಮೆಂಟ್ ಬ್ಲಾಕ್ಸ್ ಹಾಕಿ ಆ ಗೋಡೆ ಕಟ್ಟಿದ್ರಿಂದ ಅದು ಜಾರಿ ಬಿದ್ದಿದ್ದು ಕಟ್ಬೋದು. ಆದರೆ ಅಲ್ಲಿ ಇಂಥ ಗೋಡೆ ಪಕ್ಕದಲ್ಲಿ ಅಮಾಯಕರಿಗೆ, ಟ್ರೇಡರ್ಸ್ಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶ ಮಾಡಿಕೊಡ್ಬೇಕಾದವರು ಇದರ ಸೇಫ್ಟಿ ಎಲ್ಲ ವಿಚಾರ ಮಾಡಬೇಕಾಗಿತ್ತು. ಮಳೆ ಬಂದರೆ, ಮಳೆ ಪ್ರತಿ ವರ್ಷ ಬರ್ತದೆ, ಎಲ್ಲೆಲ್ಲಿ ಆ ಥರ ಇದಾವ ಅದನ್ನು BBMP ಅವರು ಮತ್ತು ಆ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಯಾರಿದ್ದಾರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಒಂದು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಇದು ಈ ಒಂದು ಪ್ರಕರಣಕ್ಕೆ ಅಷ್ಟೇ ಸಂಬಂಧ ಅಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಸಿಟಿಯಲ್ಲಿ ಈ ಥರದ್ದು ಪ್ರಕರಣಗಳು ಇನ್ನು ಮುಂದೆ ಆಗಬಾರ್ದು. ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೂಕ್ತ ಇನ್ನು ಮುಂದೆ ಪ್ರಿವೆಂಟಿವ್ ಆಕ್ಷನ್ ಏನು ತಗೊಳ್ಬೇಕು ಅನ್ನೋದನ್ನು ಮಾಡ್ತೀವಿ. ಮತ್ತು ಇದಕ್ಕೆ ಕಾರಣೀಭೂತರು ಯಾರು, ಯಾವ ರೀತಿಯಿಂದ ಇದನ್ನು ನಿವಾರಣೆ ಮಾಡಬಹುದಾಗಿತ್ತು, ಪ್ರಿವೆಂಟ್ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ರಾಜ್ಯದ ಕಾಡು ಕಾಯುವವರಿಗೆ ಇದೆಂತ ದುರ್ಗತಿ. ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸ್ಥಿತಿ ಅಯೋಮಯವಾಗಿದೆ. ಸಮಾನ ವೇತನ ಇಲ್ಲ, ಜೊತೆಗೆ ಸೇವಾ ಭದ್ರತೆ ಕೂಡ ಇಲ್ಲ. ಅರಣ್ಯ ಇಲಾಖೆ ದಿನಗೂಲಿ ನೌಕರರ ಸ್ಥಿತಿ ಅಯೋಮಯವಾಗಿದೆ. ಒಂದು, ಸಮಾನ ವೇತನ ಇಲ್ಲ ಇವರಿಗೆ, ಮತ್ತೊಂದು ಸೇವಾ ಭದ್ರತೆ ಕೂಡ ಇಲ್ಲ. ನೌಕರರಿಗೆ ಕ್ಷೇಮಾಭಿವೃದ್ಧಿ ಸೌಲಭ್ಯ ಕೂಡ ಇಲ್ಲ. ಕನಿಷ್ಠ ಸೌಲಭ್ಯ 20 ವರ್ಷಗಳ ಕೆಲಸ ಮಾಡಿದ್ರೂ ಕೂಡ ಅಷ್ಟೇ ವೇತನ ಇದೆ. ಈಗ ಕೆಲಸಕ್ಕೆ ಸೇರಿಕೊಂಡವರಿಗೂ ಕೂಡ ಅಷ್ಟೇ ವೇತನ. 20 ವರ್ಷಗಳಿಂದ ಕೆಲಸಕ್ಕೆ ಸೇರಿಕೊಂಡು ಇಲ್ಲಿವರೆಗೂ ಅವರು ದುಡಿತಾ ಇದ್ದಂಥವರಿಗೂ ಸೇಮ್ ಅಷ್ಟೇ ವೇತನವನ್ನು ಕೊಡಲಾಗ್ತಾ ಇದೆ. ನ್ಯೂಸ್ 18ನಲ್ಲಿ ವಾಚರ್ಗಳ ಸಂಕಷ್ಟದ ಸುದೀರ್ಘವಾದಂಥ ವರದಿ ಬಿತ್ತರವಾಯಿತು. ವರದಿಗೆ ತಕ್ಷಣ ಸ್ಪಂದಿಸಿದ್ದಾರೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ. ನಾಳೆ ಪ್ರತಿನಿಧಿಗಳ ಸಭೆ ಕರೆದಿದ್ದಾರೆ ಈಶ್ವರ್ ಖಂಡ್ರೆ.
ಬಂಡೀಪುರದಲ್ಲಿ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೀತಾ ಇದೆ. ಸಮಾನ ವೇತನ ಬೇಕು, ಸೇವಾ ಭದ್ರತೆ ಬೇಕು ಅಂತ ಒಂದಿಷ್ಟು ಬೇಡಿಕೆಗಳನ್ನಿಟ್ಟು ಈ ಫಾರೆಸ್ಟ್ ವಾಚರ್ಸ್ ಅರಣ್ಯ ಕಾವಲುಗಾರರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದ ವಿವಿಧೆಡೆಯಿಂದ 1500ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ದಿನಗೂಲಿ ನೌಕರರು ಬಂಡೀಪುರದಲ್ಲಿ ಬಂದು ಧರಣಿಯನ್ನ ಮಾಡ್ತಾ ಇದ್ದಾರೆ. ಹಲವು ತಿಂಗಳಿಂದ ಬಾಕಿ ಇರುವ ವೇತನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ನಾಗರಾಜ್, ನೀವು ಬರ್ಬೇಕಾಗಿತ್ತು ಇವತ್ತು. ನಾನು ಬಾ ಅಂತ ಹೇಳಿದ್ದೆ 2 ಗಂಟೆಗೆ. ಇವತ್ತೇ ಆದೇಶ ಮಾಡಿ ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ದೆ ಅಲ್ಲಿ. ಹೌದು ಸರ್, ಆಗಿದೆ. ಬಂದು ಮಾತಾಡಿ ನಾನು ಈಗಲೇ ನಾನು ಸೂಚನೆ ಕೊಟ್ಟು ಹೋಗ್ತೀನಿ. ಬೇಕಾದ್ರೆ ನಾಳೆ ಬನ್ನಿ, ಇದು ಬಗೆಹರಿಸಲಿಕ್ಕೆ ಹೇಳ್ತೀನಿ. ಸರ್ ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ಸರ್. ನೌಕರರು ಈಗಾಗಲೇ 3 ಬಾರಿ ಬೆಂಗಳೂರಿಗೆ ಸ್ಟ್ರೈಕ್ ಬಂದು ವಾಪಸ್ ಬಂದಿದ್ದಾರೆ. ಯಾರು ಬರೋದು ಬೇಕಾಗಿಲ್ಲ. ನಮ್ಮ ಸಮಸ್ಯೆನ ಕೇಳಬೇಕು ಸರ್. ನಾಗರಾಜ್ ಅವರೇ, ಈಗ ಸಚಿವರು ಮಾತಾಡ್ತಾರೆ, ಅವ್ರು ಕೇಳ್ತಾರೆ, ಸಮಸ್ಯೆ ಬಗೆಹರಿಸ್ತೀನಿ ಅಂತ ಕೇಳಿ ಅವರು ಬಂದ್ಬಿಡಿ. 4 ಜನನೇ ಬಂದ್ಬಿಡಿ, ಮತ್ತೆ ಪದೇ ಪದೇ ಬರೋ ಅವಶ್ಯಕತೆ ಇಲ್ಲ. ಅದೇನೇ ನೋಡಿ ನಿಮ್ಗೆ ಬಗೆಹರಿಸ್ತೀವಿ. ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ವಿರೋಧ ಠರಾವಿಗೆ ಪತ್ರ ಹರಿದು ಪಾಲಿಕೆ ಸಭೆಯಲ್ಲಿ ಗಲಾಟೆಯನ್ನು ಮಾಡಲಾಗಿದೆ. ಠರಾವು ಮಾಡಿದಂತಹ ಪತ್ರವನ್ನು ಹರಿದುಹಾಕಿ ಪಾಲಿಕೆ ಸಭೆಯಲ್ಲಿ ಗಲಾಟೆ ಆಗಿದೆ. ಹುಬ್ಬಳ್ಳಿ ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ವ್ಯಕ್ತವಾಗಿರುವಂತಹ ವಿರೋಧ ಇದೆ. ಮೇಯರ್ ಕುರ್ಚಿ ಎದುರು ಠರಾವು ಪ್ರತಿ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಡೆದಂತಹ ಗಲಾಟೆ ಇದು ಘಟನೆ. ಪ್ರತ್ಯೇಕ ಪಾಲಿಕೆ ವಿಚಾರದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಕಚ್ಚಾಟ ಈ ಮಟ್ಟಿಗೆ ಮಿತಿಮೀರಿ ಹೋಗಿತ್ತು. ಪ್ರತ್ಯೇಕ ಪಾಲಿಕೆಗೆ ಅಸ್ತು ಎಂದಿದ್ದು ಮಹಾನಗರ ಪಾಲಿಕೆ ಅಂದ್ರೆ ಆಡಳಿತ ಪಕ್ಷ. ಸರ್ವಾನುಮತದಿಂದ ನಿರ್ಣಯ ಕೈಗೊಂಡಿದ್ದ ಪಾಲಿಕೆ ತಾನೇ ಕೈಗೊಂಡಿದ್ದ ನಿರ್ಣಯಕ್ಕೆ ವಿರುದ್ಧವಾಗಿ ಠರಾವ್ ಪಾಸ್ ಮಾಡಲಾಗಿದೆ. ಪಾಲಿಕೆ ವಿಭಜನೆ ಬೇಡ ಅಂತ ಬಿಜೆಪಿಯಿಂದ ಠರಾವ್ ಅಂಗೀಕಾರವನ್ನ ಮಾಡಲಾಗಿದೆ. ಯಾವುದೇ ಚರ್ಚೆ ಇಲ್ಲದೆ ಠರಾವ್ ಪಾಸ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದ್ದು ಧಾರವಾಡ ಪ್ರತ್ಯೇಕ ಪಾಲಿಕೆ ನಿರ್ಣಯವನ್ನ ಈಗಾಗಲೇ ರಾಜ್ಯ ಸರ್ಕಾರ ಅಂಗೀಕರಿಸಿದೆ. ರಾಜ್ಯಪಾಲರ ಸಹಿ ಮಾತ್ರ ಬಾಕಿ ಇರೋದು. ಕಾಂಗ್ರೆಸ್ಸಿಗೆ ಕ್ರೆಡಿಟ್ ಬರುತ್ತೆ ಅಂತ ಬಿಜೆಪಿಯಿಂದ ಈ ರೀತಿಯ ನಿರ್ಣಯ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಧಾರವಾಡ ಹುಬ್ಬಳ್ಳಿ ಪಾಲಿಕೆಯ ಪ್ರತ್ಯೇಕ ಪಾಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮುಖ್ಯವಾಗಿ ಗೊತ್ತಾಗ್ತಾ ಇರುವಂಥದ್ದು ಇದು ಕ್ರೆಡಿಟ್ಗೋಸ್ಕರ ನಡೆದಿರುವಂತಹ ಒಂದು ಹಗ್ಗಜ್ಜಗಾಟ ಅಂತ. ಅರುಣ್, ಮೇಲ್ನೋಟಕ್ಕೆ ಅದೇ ರೀತಿ ಅನ್ಸುತ್ತೆ. ಯಾಕಂದ್ರೆ ಈಗೇನು ಈ ಹಿಂದೆನೆ ಬಿಜೆಪಿಯೇ ಒಂದು ನಿರ್ಣಯ ಕೈಗೊಂಡಿತ್ತು. ಅಂದ್ರೆ ಪ್ರತ್ಯೇಕ ಪಾಲಿಕೆ ಆದಲ್ಲಿ 2 ನಗರಗಳ ಅಭಿವೃದ್ಧಿಗೆ ಆದ್ಯತೆ ಸಿಗುತ್ತೆ, ಜೊತೆಗೆ ಹೆಚ್ಚಿನ ಅನುದಾನ ಸಿಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಒಂದು ನಿರ್ಣಯ ಕೈಗೊಂಡು ಬಿಜೆಪಿ ಏನು ಶಾಸಕರು, ಸಂಸದರು ಜೊತೆಗೆ ಪಾಲಿಕೆ ಸದಸ್ಯರು ಸಹ ಒಂದು ನಿರ್ಣಯ ಅಂಗೀಕಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು. ಮತ್ತು ಪಾಲಿಕೆಯಲ್ಲೂ ಸಹ ಸರ್ವಾನುಮತದಿಂದ ಈ ಒಂದು ಪ್ರತ್ಯೇಕ ಪಾಲಿಕೆ ವಿಭಜನೆಗೆ ನಿರ್ಣಯ ಕೈಗೊಳ್ಳಲಾಗಿತ್ತು. ಈಗ ಅದೇ ನಿರ್ಣಯಕ್ಕೆ ವಿರುದ್ಧವಾಗಿ ಇವತ್ತು ಠರಾವ್ ಪಾಸ್ ಮಾಡಲಾಗಿದೆ. ಇದು ಪ್ರತಿಪಕ್ಷವಾದ ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈಗ ಏನು ರಾಜ್ಯ ಸರ್ಕಾರ ಈಗಾಗಲೇ ಅಂಗೀಕಾರ ಮಾಡಿದೆ, ಜೊತೆಗೆ ರಾಜ್ಯಪಾಲರ ಬಳಿ ಸಹಿ ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ನೀವು ಹಿಂದಿನ ನಿರ್ಣಯನ ವಾಪಸ್ ತೆಗೆದುಕೊಂಡು ಮತ್ತೆ ಅದೇ ರೀತಿ ಇರ್ಲಿ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಬರೀ ಕಾಂಗ್ರೆಸ್ಗೆ ಕ್ರೆಡಿಟ್ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದಾರಂತೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಏನಂದ್ರೆ ಬಿಜೆಪಿ ಸಮರ್ಥನೆ ಬೇರೆ ಇದೆ. ಅಂದ್ರೆ ಈಗೇನು 2 ಅವಳಿ ನಗರ ಒಂದಾಗಿದ್ದಲ್ಲಿ 10 ಲಕ್ಷಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಆಗುತ್ತೆ. ಹಾಗಾಗಿ ಹೆಚ್ಚಿನ ಕೇಂದ್ರ ಸರ್ಕಾರದ ಅನುದಾನ ಸಿಗುತ್ತೆ. ಹಾಗಾಗಿ ಪಾಲಿಕೆ 2 ಅವಳಿ ಮುಂದುವರಿಲಿ ಅನ್ನೋ ಒಂದು ಕಾರಣಕ್ಕೆ ಈ ನಿರ್ಣಯ ಕೈಗೊಂಡಿವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಶಿವರಾಮ್ ಡೀಟೇಲ್ಸ್ಗೆ. ಚಿಕ್ಕಮಗಳೂರಲ್ಲಿ ಅನಧಿಕೃತವಾಗಿ ಯೂರಿಯಾ ಮಾರಾಟವನ್ನು ಮಾಡಲಾಗಿದೆ. ಕೋಳಿ ಫಾರಂನಲ್ಲಿ ಇಟ್ಟಿದ್ದಂತ 399 ಮೂಟೆ ಯೂರಿಯಾ ಗೊಬ್ಬರವನ್ನ ಸೈಜ್ ಮಾಡಲಾಗಿದೆ. ಚಿಕ್ಕಮಗಳೂರಲ್ಲಿ ಅನಧಿಕೃತವಾಗಿ ಯೂರಿಯಾ ಮಾರಾಟ ಅಂದ್ರೆ ಬ್ಲಾಕ್ನಲ್ಲಿ ಕೋಳಿ ಫಾರಂನಲ್ಲಿ ಇಟ್ಟಿದ್ದಂತ 399 ಮೂಟೆ ಯೂರಿಯಾ ಗೊಬ್ಬರವನ್ನ ಸೈಜ್ ಮಾಡಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಕೆಸವಿನ ಮನೆ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಕೋಳಿ ಫಾರಂ ಮಾಲೀಕ ರಾಜೇಶ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೃಷಿ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿಯಾಗಿದೆ. ಯೂರಿಯಾ ಗೊಬ್ಬರಕ್ಕೆ ನಕಲಿ ಗೊಬ್ಬರವನ್ನ ಮಿಕ್ಸ್ ಮಾಡ್ತಾ ಇದ್ದಂತ ಶಂಕೆ ವ್ಯಕ್ತವಾಗಿದೆ. ಸುಮ್ಮನೆ ಮಾರಾಟ ಮಾಡಿದ್ದಲ್ಲ, ಅದಕ್ಕೆ ನಕಲಿ ಗೊಬ್ಬರವನ್ನ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ರು ಹೆಚ್ಚಿನ ರೇಟ್. ಕೋಳಿ ಫಾರಂ ಮಾಲೀಕ ರಾಜೇಶ್ ಎಂಬಾತನ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಮೂಟೆ ಹೊಲೆಯುವಂತಹ 2 ಯಂತ್ರಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಅಂದ್ರೆ ಎಲ್ಲ ಸೆಟಪ್ ಅನ್ನ ಮಾಡ್ಕೊಂಡಿದ್ರು. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರೋದು. ವಶಪಡಿಸಿಕೊಂಡಿರುವಂತಹ ಯೂರಿಯಾ ಗೊಬ್ಬರದ ದಾಸ್ತಾನು ನೋಡ್ತಾ ಇದೆ. ಕೆಸವಿ ಎನ್ನುವಂತಹ ಗ್ರಾಮದಲ್ಲಿ ಇದ್ದಂತಹ ಕೋಳಿ ಫಾರ್ಮ್
ಆ ಕಟ್ಟಡದಲ್ಲಿ ಇದನ್ನು ಅಕ್ರಮವಾಗಿ ದಾಸ್ತಾನು ಮಾಡಿಡಲಾಗಿತ್ತು. 399 ಚೀಲ ಯೂರಿಯಾ ಗೊಬ್ಬರ. ಒಂದು ಕಡೆ ಮಳೆ ಆರಂಭ ಆಗಿದೆ, ಗೊಬ್ಬರ ಬೇಕು ಅಂತ ರೈತರು ಒದಾಡ್ತಾ ಇದ್ರೆ ಈ ರೀತಿಯಾಗಿ ಗೊಬ್ಬರವನ್ನು ಅನಧಿಕೃತವಾಗಿ ಶೇಖರಣೆ ಮಾಡಿ ಇಟ್ಕೊಂಡು ಅದಕ್ಕೆ ನಕಲಿ ಗೊಬ್ಬರ ಮಿಕ್ಸ್ ಮಾಡಿ ಹೆಚ್ಚಿನ ರೇಟ್ಗೆ ಮಾರಾಟ ಮಾಡ್ತಾ ಇದ್ದಂತಹ ಖದೀಮರಿಗೆ ಈಗ FIR ಹಾಕಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರು ವಲಯ ಅರಣ್ಯ ವ್ಯಾಪ್ತಿಯಲ್ಲಿ 25ಕ್ಕೂ ಹೆಚ್ಚು ಕಾಡು ಕೋಣಗಳ ಹಿಂಡಿದೆ. ಕಡವಂತಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣಗಳ ಗ್ಯಾಂಗ್ ಪ್ರತ್ಯಕ್ಷವಾಗಿದೆ. ಕಾಡು ಕೋಣಗಳ ಹಿಂಡು ಓಡುವ ಅದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಾಡು ಕೋಣ ಸ್ಥಳಾಂತರಕ್ಕೆ ಸ್ಥಳೀಯರು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಲ್ಲಿ ಕಂಡುಬಂದಂತಹ ದೃಶ್ಯ ಇದು. ನೂರಾರು ಕಾಡು ಕೋಣಗಳು ಈ ರೀತಿಯಾಗಿ ಗದ್ದೆ ಜಮೀನುಗಳಲ್ಲಿ ಓಡಾಟ ಮಾಡಿಬಿಟ್ರೆ ರೈತರ ಕತೆ ಅಷ್ಟೇನೆ ಅನ್ನುವಂಥ ರೀತಿಯಲ್ಲಾಗಿದೆ. ಸೊ ಇದರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಮೇಲೆ ಇದು ಮೊದಲನೇ ಬಾರಿ ಏನಲ್ಲ, ಈ ಭಾಗದಲ್ಲಿ ಪ್ರತಿ ಬಾರಿ ಕಾಡು ಪ್ರಾಣಿಗಳಿಂದ ಬೆಳೆ ನಾಶ ಆಗುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಈಗ ನೋಡಿ, ಒಂದು 30-40 ಕಾಡು ಕೋಣಗಳು ಓಡಾಡಿರುವಂತಹ ದೃಶ್ಯವನ್ನು ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಈ ರೀತಿಯಾಗಿ ಓಡಾಟದಿಂದ ಆ ಕಡೆ ಬೆಳೆಯುವಂತಹ ಬೆಳೆ ಎಲ್ಲವೂ ಸಂಪೂರ್ಣವಾಗಿ ನೆಲ ಕಚ್ಕೊಂಡು ಹೋಗ್ತಾ ಇದೆ, ನಾಶವಾಗಿ ಹೋಗ್ತಾ ಇದೆ. ಹಾಗಾಗಿ ಅರಣ್ಯ ಇಲಾಖೆ ಮುಂದೆ ಈಗ ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ ರೈತರು. ಆದಷ್ಟು ಬೇಗ ಈ ಕಾಡು ಕೋಣಗಳನ್ನು ಕಾಡಿಗಟ್ಟುವಂತಹ ಕೆಲಸ ನೀವು ಮಾಡಿ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಲ್ಲಿ ಕಂಡುಬಂದಂತಹ ದೃಶ್ಯ ಇದು. 25ಕ್ಕೂ ಹೆಚ್ಚು ಕಾಡು ಕೋಣಗಳು ಅಂತ ಹೇಳಲಾಗ್ತಾ ಇದೆ. ಅಷ್ಟು ಕಂಡು ಬರ್ತಾ ಇರೋದು. ಹಿಂಡುಗಟ್ಟಲೆ ಓಡಾಡ್ತಾ ಇದ್ದಾವೆ ಗ್ರಾಮಗಳು.